ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಈ ಪೊಸೆಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದೆ ಆ್ಯಂಡ್ ಆ್ಯನ್ಲಿಸ್ ಮಿಷನ್ನ ಒಂದು ರಿಯಲ್ ಲೈಫ್ನ ಎಕ್ಸಾಂಪಲ್ ಕೊಟ್ಟು ಹೇಗೆ ಅವಳು ಒಂದೇ ಬಾಡಿಲಿ 6 ಡಿಮಾನ್ಸ್ ಸೇರ್ಕೊಂಡಿದ್ವು ಅನ್ನೋದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಲಿಂಕ್ ಸಿಗುತ್ತೆ. ಸೊ ಟುಡೇಸ್ ಟಾಪಿಕ್ ಈಸ್ ಆಲ್ ಅಬೌಟ್ ಪೊಸೆಷನ್. ಹೇಗೊಬ್ರು ಬಾಡಿಲಿ ದೆವ್ವ ಸೇರ್ಕೊಳ್ಳುತ್ತೆ ಅಂಡ್ ಅವ್ರ ಬಾಡಿಲಿ ದೆವ್ವ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ. ಸೊ ಈ ಒಂದು ಟಾಪಿಕ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ನಾನು ಇದನ್ನು 3 ಸ್ಟೇಜಸ್ ಆಗಿ ಬಿಡಿಸ್ತೀನಿ. ಲೈಕ್ ಒಬ್ರು ಬಾಡಿ ಪೊಸೆಸ್ಡ್ ಆಗಿದೆ ಅಂತಂದರೆ ಈ 3 ಸ್ಟೇಜಸ್ ಅವರಲ್ಲಿ ಕಾಣಿಸುತ್ತೆ. ಸೊ ವಿಡಿಯೋ ನೋಡ್ತಾ ಇರೋ ನೀವೇ ಒಬ್ಬ ವಿಕ್ಟಿಮ್ ಅಂದ್ಕೊಳ್ಳಿ. ಫಸ್ಟ್ ಸ್ಟೇಜ್. ಸೊ ಈ ಒಂದು ಸ್ಟೇಜಲ್ಲಿ ನಿಮಗೆ ನಿಮ್ಮ ಸರೌಂಡಿಂಗ್ಸಲ್ಲಿ ಏನೋ ಒಂದು ವಿಚಿತ್ರ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಯಾವಾಗಲೂ ಯಾರೋ ಜೊತೇಲಿ ಇರೋ ಥರ ವಿಸ್ಪರಿಂಗ್ ಕೇಳಿಸೋದು, ಯಾರಿಗೂ ಕೇಳಿಸ್ದೇ ಇರೋ ಸೌಂಡ್ಸು ನಿಮಗೆ ಕೇಳಿಸೋದು, ಮಲ್ಕೊಂಡಾಗ ಫುಟ್ ಸ್ಟೆಪ್ಸ್ ಕೇಳಿಸೋದು, ಅಲ್ಲಿಟ್ಟಿದ್ದ ಸಾಮಾನು ಆಟೋಮೆಟಿಕ್ಲಿ ಬೇರೆ ಕಡೆ ಶಿಫ್ಟ್ ಆಗಿರೋದು. ಓವರ್ ಆಲ್ ಹೇಳಬೇಕು ಅಂತಂದರೆ ಒಬ್ಬರು ಪ್ರೆಸೆನ್ಸ್ ನಿಮಗೆ ಫೀಲ್ ಆಗುತ್ತೆ. ನಿಮಗೊಬ್ಬರಿಗೆ ಬಿಟ್ಟರೆ ಅದು ಯಾರಿಗೂ ಫೀಲ್ ಆಗಲ್ಲ. ಸೊ ಇದು ಫಸ್ಟ್ ಸ್ಟೇಜು ಆ್ಯಂಡ್ ಇದು ಎಲ್ಲರ ಜೊತೆ ತುಂಬ ಕಾಮನ್. ತುಂಬ ಜನ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನೋಡಿ ಗೈಸ್, ನಾನು ಯಾಕೆ ಈ ಟಾಪಿಕ್ಕು ಇಷ್ಟೊಂದು ಡೀಪಾಗಿ ಹೋಗ್ತಾ ಇದ್ದೀನಿ ಅಂತಂದರೆ ಇವೆಲ್ಲ ಸೂಪರ್ ನ್ಯಾಚುರಲ್ ಥಿಂಗ್ಸು. ನಾವು ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಅನುಭವ ಮಾಡಿರ್ತೀವಿ, ನಮಗೆ ತಿಳಿಯಲ್ಲ ಅಷ್ಟೇ. ನಿಮ್ಮ ಪಕ್ಕದಲ್ಲೇ ಒಂದು ಸ್ಪಿರಿಟ್ ಇರ್ಬೋದು, ನಿಮಗೆ ಗೊತ್ತಾಗಲ್ಲ. ನೋಡಿ, ನೀವು ಪೊಸೆಸ್ ಆದ್ರಿ ಅಂದರೆ ಅದು ತುಂಬಾ ಬೆಟರ್. ಯಾಕಂತಂದರೆ ನೀವು ಒಂದು ಅನ್ಕಾನ್ಷಿಯಸ್ ಸ್ಟೇಜಲ್ಲಿ ಹೋಗ್ಬಿಡ್ತೀರಾ. ನಿಮ್ಮ ಜೊತೆ ಏನು ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅದೇ ನಿಮ್ಮ ಫ್ಯಾಮ್ಲಿಲಿ ಯಾರಾದರೂ ಒಬ್ಬರು ಪೊಸೆಸ್ಡ್ ಆದರು ಅಂದರೆ ಅವರು ವಿಚಿತ್ರವಾಗಿ ಆಡೋದು ಆ್ಯಂಡ್ ಅದನ್ನು ನೀವು ಕಣ್ಣಾರೆ ನೋಡೋದು, ಅದು ತುಂಬ ಭಯಂಕರ ಇರುತ್ತೆ. ಆ್ಯಂಡ್ ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಪೆಟ್ಸ್ ಇದ್ದಾವೆ, ಆ್ಯನಿಮಲ್ಸ್ ಇದ್ದಾವೆ, ಲೈಕ್ ಡಾಗ್ಸ್ ಆಗಿರ್ಬೋದು, ಕ್ಯಾಟ್ಸ್ ಆಗಿರ್ಬೋದು, ನೀವು ಕೆಲವೊಂದು ಟೈಮ್ ನೋಟಿಸ್ ಮಾಡಿರ್ತೀರ. ಆ ಆ್ಯನಿಮಲ್ಸ್ ಏನೋ ಒಂದನ್ನು ನೋಡಿ ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತವೆ. ಏನಂದರೆ ಏನೂ ರಿಯಾಕ್ಟ್ ಮಾಡಲ್ಲ, ಜಸ್ಟ್ ಒಂದು ಕಡೆಗೆ ನೋಡ್ತಾ ಇರ್ತವೆ ಅಷ್ಟೇ. ಸೊ ಲೆಟ್ ಮಿ ಟೆಲ್ ಯು, ಸ್ಪಿರಿಟ್ಸ್ ಆ್ಯನಿಮಲ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬಹುದು. ಸೊ ಇಟ್ ಕ್ವೈಟ್ ಪಾಸಿಬಲ್. ಇನ್ ಕೇಸ್ ನಿಮ್ಮ ಡಾಗ್ ಏನಾದರೂ ಒಂದು ಕಡೆ ನೋಡ್ತಾ ಹಾಗೆ ಸ್ಟ್ಯಾಚು ಆಗಿ ನಿಂತಿದೆ ಅಂತಂದರೆ ಅದು ದೆವ್ವನೇ ಇರಬಹುದು. ಸ್ಟೇಜ್ 2. ಸೊ ಇಲ್ಲಿ ಆ ಸ್ಪಿರಿಟು ವಿಕ್ಟಿಮ್ನ ಬಾಡಿಗೆ ತುಂಬ ಕ್ಲೋಸ್ ಆಗೋಕ್ಕೆ ಟ್ರೈ ಮಾಡುತ್ತೆ. ರಾತ್ರಿ ಮಲ್ಕೊಳ್ಳೋಕ್ಕಾಗಲ್ಲ, ನಿಮ್ಗೇನೋ ಒಂದು ಡಿಸ್ಟರ್ಬೆನ್ಸು ಮಾಡಿ ನಿಮ್ಮ ನಿದ್ದೆನ ಹಾಳು ಮಾಡುತ್ತೆ ಆ್ಯಂಡ್ ತುಂಬಾ ಡೇಂಜರಸ್ಸು, ಫಿಸಿಕಲ್ ಹರ್ಟ್ ಕೂಡ ಮಾಡುತ್ತೆ. ಸೊ ಈ ಒಂದು ಸ್ಟೇಜಲ್ಲಿ ನೀವು ತುಂಬ ಭಯ ಪಡ್ಕೊಂಡಿರ್ತೀರ. ಆ ಒಂದು ಭಯದಿಂದ ನಿಮ್ಗೆ ಇಲ್ನೆಸ್ ಸ್ಟಾರ್ಟ್ ಆಗಬಹುದು. ಯಾವುದು ನಿಜ ಯಾವುದು ಸುಳ್ಳು ಒಂದು ಅರ್ಥ ಆಗಲ್ಲ. ಈ ಒಂದು ಓವರ್ ಥಿಂಕಲ್ಲಿ ನೀವು ಡಿಪ್ರೆಷನ್ ಹೋಗ್ಬಿಡ್ತೀರಾ. ಆ್ಯಂಡ್ ಡಿಪ್ರೆಷನ್ಗೆ ಹೋದ್ವಿ ಅಂತಂದರೆ ಅಷ್ಟೇ, ಇನ್ನು ಆ ಸ್ಪಿರಿಟು ಈಸಿಯಾಗಿ ಬಾಡಿ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಸೊ ಈಗ ಆ ಒಂದು ಈವಿಲ್ ಸ್ಪಿರಿಟು ಬಾಡಿ ಒಳಗಡೆ ಸೇರ್ಕೊಂಡಿದೆ ಆ್ಯಂಡ್ ನೀವು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಬಾಡಿ ಕಂಟ್ರೋಲ್ ನಿಮ್ಮಲ್ಲಿ ಇರೋದೇ ಇಲ್ಲ. ತುಂಬ ಕೇಸಸಲ್ಲಿ ವಿಕ್ಟಿಮ್ಸು ಅವ್ರ ಲೈಫಲ್ಲೇ ಒಂದು ವರ್ಡ್ ಕೂಡ ಕೇಳದೇ ಇರುವಂತಹ ಯಾವುದೋ ಅನ್ನೋನ್ ಭಾಷೆಯನ್ನು ಫ್ಲೂಯೆಂಟಾಗಿ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಆ ಮೂಮೆಂಟಲ್ಲಿ ತುಂಬ ಭಯ ಆಗೋದು ಅಂತಂದರೆ ಅವ್ರು ಮಾಡುವಂಥ ಆ್ಯಕ್ಷನ್ಸು, ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ಸು, ನಿಜ ಆ ಒಂದು ಮೂಮೆಂಟ್ ಅಂತೂ ಸಖತ್ ಭಯಂಕರ. ಓಕೆ ಗೈಸ್, ಸೊ ಇಷ್ಟು ಪೊಸೆಷನ್ ಬಗ್ಗೆ. ನೌ ದ ಕ್ವಶನ್ ಈಸ್, ನಿಮ್ಗೆ ಏನಾದರೂ ಈ ಥರ ಸಿಚುವೇಶನ್ಸ್ ಯಾವಾಗಾದರೂ ಫೇಸ್ ಆಗಿದೆನಾ? ಲೈಕ್ ಯಾರ್ದೋ ಪ್ರೆಸೆನ್ಸು ಫೀಲ್ ಆಗಿರೋದು, ಯಾರೋ ಕಿವಿ ಹತ್ರ ಬಂದು ಏನೋ ಹೇಳ್ತಾ ಇರೋ ಥರ, ಆರ್ ಯಾರೋ ನಮ್ಮನ್ನು ಹಿಂದುಗಡೆಯಿಂದ ನೋಡ್ತಾನೆ ಇದ್ದಾರೆ ಅನ್ನೋ ಥರ. ಬಟ್ ಡೋಂಟ್ ನೋ, ನಿಜವಾಗ್ಲೂ ನಿಮ್ಮ ಅಕ್ಕಪಕ್ಕದಲ್ಲಿ ಒಂದು ಸ್ಪಿರಿಟ್ ಕೂಡ ಇರಬಹುದು. ಓಕೆ ಗೈಸ್, ವಿಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ ನೋಡಿ, ನಾವೆಲ್ಲರೂ ಆನ್ಲೈನ್ ಶಾಪಿಂಗ್ ಅಂತೂ ಮಾಡ್ತೀವಿ. ಬಟ್ ಎಲ್ರಿಗೂ ಒಂದು ಒಳ್ಳೆ ಆಫರ್ಸ್ ಆ್ಯಂಡ್ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆಯಾ? ಗೋಪೈಸಾ ಆ್ಯಪಲ್ಲಿ ನಿಮಗೆ 1500ಕ್ಕಿಂತ ಜಾಸ್ತಿ ಆನ್ಲೈನ್ ಶಾಪಿಂಗ್ನ ವೆಬ್ಸೈಟ್ ಸಿಗುತ್ತೆ. ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್, ಆಜಿಯೋ, ಮಿಂತ್ರಾ ಆ್ಯಂಡ್ ಇನ್ನೂ ತುಂಬಾನೇ ಇದಾವೆ. ಸೊ ಈ ಎಲ್ಲ ಆನ್ಲೈನ್ ಶಾಪಿಂಗ್ನ ವೆಬ್ಸೈಟ್ಸಲ್ಲಿ ನೀವು ಗೋಪೈಸಾ ಥ್ರೂ ಶಾಪಿಂಗ್ ಮಾಡಿದ್ದೀರಾ ಅಂತಂದರೆ ನಿಮ್ಗೆ ಒಂದು ಒಳ್ಳೆ ಆಫರ್ ಆ್ಯಂಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಕ್ಯಾಶ್ ಬ್ಯಾಕ್ ರಿಯಲ್ ಮನಿ ಮಗ, ಅದನ್ನ ನೀವು ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಗೋಪೈಸಾ ಆ್ಯಪ್ನ ನೀವು ಪ್ಲೇಸ್ಟೋರಿಂದ ಅಥವಾ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿದ್ರೆ 25 ರೂಪೀಸ್ನ ವೆಲ್ಕಮ್ ಬೋನಸ್ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಮೊದಲು ಇದನ್ನ ಓಪನ್ ಮಾಡಿ ಆ್ಯಂಡ್ ದೆನ್ ಸೈನ್ ಅಪ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಯಾವ ಒಂದು ಆನ್ಲೈನ್ ಶಾಪಿಂಗ್ನ ವೆಬ್ಸೈಟಲ್ಲಿ ಶಾಪಿಂಗ್ ಮಾಡ್ಬೇಕಂತಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಆಸ್ ಯೂಶುವಲ್ ನಿಮ್ಮ ಶಾಪಿಂಗ್ ಕಂಟಿನ್ಯೂ ಮಾಡಿ. ತಗೊಂಡಿರುವಂತಹ ಎಲ್ಲ ಪ್ರಾಡಕ್ಟ್ನ ಪೇಮೆಂಟ್ ಆದಮೇಲೆ ನಿಮ್ಮ ಗೋಪೈಸಾನ ಮೈ ಅಕೌಂಟ್ ಸೆಕ್ಷನ್
ಅಲ್ಲಿ ಬಂದು ನೋಡಿದಾಗ ಅಲ್ಲಿ ನಿಮ್ಮ ಕ್ಯಾಶ್ ಬ್ಯಾಕ್ ರಿಫ್ಲೆಕ್ಟ್ ಆಗಿರುತ್ತೆ. ಇನ್ ಕೇಸ್ ತಗೊಂಡಿರೋ ಪ್ರಾಡಕ್ಟ್ ನ ಕ್ಯಾನ್ಸಲ್ ಅಥವಾ ರಿಟರ್ನ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಕೂಡ ಕ್ಯಾನ್ಸಲ್ ಆಗುತ್ತೆ. ನೋಡಿ ಗೈಸ್, ನಾರ್ಮಲ್ ಆಗಿ ನೀವು ಶಾಪಿಂಗ್ ಮಾಡೋದು ಬೇರೆ ಅಂಡ್ ಗೋ ಪೈಸಾ ಥ್ರೂ ನೀವು ಶಾಪಿಂಗ್ ಮಾಡೋದು ಬೇರೆ. ಇಲ್ಲಿ ನಿಮ್ಗೆ ಒಳ್ಳೆ ಆಫರ್ಸ್ ಅಂಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಈಗಲೇ ಹೋಗಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ ಗೈಸ್, ಈಗ ನಾವು ಕೆಲವೊಂದು ವಿಡಿಯೋ ಕ್ಲಿಪ್ಸ್ನ ನೋಡೋಣ. ಅಂಡ್ ಈ ವಿಡಿಯೋಸ್ ಅಲ್ಲಿ ವಿಕ್ಟಿಮ್ಸ್ ರಿಯಲ್ ಆಗಿ ಪೊಸೆಸ್ಡ್ ಆಗಿದ್ದಾರೆ. ಐ ಮೀನ್ ಅಟ್ ದ ಟೈಮ್ ಆಫ್ ರೆಕಾರ್ಡಿಂಗ್ ದಟ್ ವಿಡಿಯೋ ಅವ್ರ ಬಾಡಿಲಿ ಬೇರೆ ಯಾವುದೋ ಸ್ಪಿರಿಟ್ ಇದ್ದದ್ದು. ಓಕೆ, ಸೊ ಫಸ್ಟ್ ವಿಡಿಯೋ ನೋಡಿ, ಆಕ್ಷನ್ಸ್ ಅವ್ರದ್ದು ನೋಡಿ. ಇದೇ ಸಖತ್ ಭಯಂಕರ ಅಂದರೆ ಈ ಥರ ಆ್ಯಕ್ಷನ್ಸು, ಅವ್ರ ಎಕ್ಸ್ಪ್ರೆಷನ್ಸು. CCTV ಕ್ಯಾಮ್ರಾ ಇದು. ಯಪ್ಪಾ, ಕ್ಯಾಮ್ರಾ ಕಡೆ ನೋಡ್ತಾವಳ, ನೋಡಿದ್ಲು ಗುರು. ನಂಗೆ ಗೂಸ್ ಬಂಪ್ಸ್ ಬರ್ತಾ ಇದೆ ಲಿಟ್ರಲಿ. ನಾನು ನೋಡೋಕ್ಕೂ ಆಗ್ತಾಯಿಲ್ಲ ಆ ವಿಡಿಯೋ. ಹೇಳ್ತೀನಲ್ವಾ, ನೀವು ಪೊಸೆಸ್ಡ್ ಆಗಿದ್ರೆ ನಿಮ್ಗೇನು ಅನಿಸಲ್ಲ, ಬಟ್ ಆಪೋಸಿಟ್ ಪರ್ಸನ್ಗೆ ಹೇಳೋಕ್ಕಾಗ್ದಿರೋಷ್ಟು ಭಯ. ಏನೂ ಸೌಂಡ್ ಇಲ್ಲ ಆ ವಿಡಿಯೋದಲ್ಲಿ. ಜಸ್ಟ್ ನೋಡಿ ಅವ್ರ ಬಿಹೇವಿಯರ್ ಯಾವ ಥರ ಇದೆ. ನೋಡಿದ್ರ ಪೊಸೆಸ್ಡ್ ಆಗಿರೋ ವಿಕ್ಟಿಮ್ನ ಆ್ಯಕ್ಷನ್ಸ್ ಯಾವ ರೀತಿ ಇರುತ್ತೆ ಅಂತ. ಸೊ ಇನ್ನೂ ಸುಮಾರು ವಿಡಿಯೋಸ್ ಇದ್ದಾವೆ. ಓಕೆ, ಸೊ ಈ ವಿಡಿಯೋದಲ್ಲಿ ಪ್ರೀಸ್ಟ್ ಎಕ್ಸಾರ್ಸಿಸಮ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದು ಒಂದು ವಿಕ್ಟಿಮ್ ಮೇಲೆ. Demons are taking turns controlling her every day, she says. 2 of the demons she named were called Zion and Minga. Whether or not Zozo was one of the 10 was never revealed. Soon after mentioning them by name, her possession kicks into high gear. God the Father, God the Son, God the Spirit. She looks very intimidating, especially for such a young country girl, but the raw hatred in her eyes wasn't enough to deter the priest from going through with the exorcism as planned. They recite prayers while she recites prophecies of war and destruction. One priest describes simultaneously feeling the power of God mixed with the power of evil as the supernatural forces fought each other for supremacy. After a long time, the spiritual intervention was finally over. In an interview 2 months after this episode aired, Gina describes herself as feeling much better now. The news story has never been picked up since, so who knows if Gina's change really lasted, or what has happened to her in the years since. So at first glance, this looks like it could be a real exorcism, but then again it could be an instance of a news program taking advantage of a troubled girl and her family for ratings. There's no doubt that the priests believe Gina is possessed, and Gina herself is certainly not faking it, but there is just no way to tell if demons were really at work here, or if a group of overly religious ಸೊ ಫಸ್ಟು ಆ ಎಕ್ಸಾರ್ಸಿಸಮ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಆ ಬಾಡಿ ಒಳಗಡೆ ಸೇರ್ಕೊಂಡಿರೋ ಡಿಮೋನ ನೇಮ್ ಕೇಳ್ತಾರೆ, ಬಟ್ ಆ ಡಿಮೋನ ಆ ನೇಮ್ ಹೇಳಲ್ಲ. ಬಟ್ ಯಾವಾಗ ಆ ನೇಮ್ ಗೊತ್ತಾಗ್ಬಿಡುತ್ತೆ, ಆಗ ಅವ್ರು ಎಕ್ಸಾರ್ಸಿಸಮ್ನ ಸ್ಟಾರ್ಟ್ ಮಾಡಿದಾಗ ಇವಳು ಸಖತ್ ವಿಚಿತ್ರವಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಕ್ಸಾರ್ಸಿಸಮಲ್ಲಿ ಡಿಮೋನ್ನ ನೇಮ್ ಗೊತ್ತಾಗೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ನೋಡಿರ್ತೀರ, ಎಕ್ಸಾರ್ಸಿಸಮ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ನೇಮ್ ಇಟ್ಟು ಕರೆದಾಗೆ ಆ ಒಂದು ಸ್ಪಿರಿಟು ಬಾಡಿ ಒಳಗಿಂದ ಆಚೆ ಬರೋದು. ದೆನ್ ಇನ್ನೊಂದು ರಿಯಲ್ ಎಕ್ಸಾರ್ಸಿಸಮ್ನ ವಿಡಿಯೋ. As the camera pans out, you can see that many rabbis have gathered here to perform this exorcism. The fact that they have so many religious leaders present indicates that whatever is inside of her must be very powerful. The religious chanting intensifies as the woman starts to cry out in pain. The rabbis continue to vigorously shake their fists at her while shouting for her demons to leave her body at once. ಎಲ್ಲ ಸೇರ್ಕೊಂಡು ಪ್ರೇ ಮಾಡ್ತಾ ಇದ್ದಾರೆ.
At this point, the group exorcism appears to be working. They pause often to see if the demon has completely left her. When they see that it hasn't, they resume the shouting once more. The woman is held down and appears to still be going completely delirious. This video cuts out abruptly, so we don't know if the exorcism was successful or not, but by the end we can see that some members of the crowd are smiling in relief. Number 8. Sleep haunting. A YouTuber named Dale Pendlebury is getting terrible sleep and wants to know what is going wrong. It isn't necessarily a lack of sleep that's the problem, he thinks, but rather the quality. Even though he makes sure to get between 7 to 8 hours of sleep every night, he still wakes up in the morning feeling like he has gotten no sleep at all. He needs to get to the bottom of this, so he sets up a camcorder to record himself overnight in bed. Little did he know that what he was recording was his own possession. His camera only films when it detects motion or audio, which spares Dale the trouble of fast forwarding through the slow parts. ಓಕೆ, ಸೊ ಇದು ಕಂಪ್ಲೀಟು ವಿಡಿಯೋ ಇಲ್ಲ ನನ್ನ ಹತ್ರ, ಬಟ್ ಐ ವಿಲ್ ಟ್ರೈ. ಸೊ ಇಲ್ಲಿ ಏನು ಅಂತಂದರೆ, ಒಬ್ಬ ಯೂಟ್ಯೂಬರು ಅವನಿಗೆ ಅವನ ಪ್ರಕಾರ ಅವನು ಡೇನ 8 hours ಮಲ್ಕೊತಾನೆ. ಸೊ ಅಷ್ಟೊಂದೆಲ್ಲ ನಿದ್ದೆ ಮಾಡಾದ್ಮೇಲೆ ಅಂತೂ ಬಾಡಿಲಿ ಸ್ಟ್ರೆಸ್ಸು ಆ್ಯಂಡ್ ಸುಸ್ತು ಅನ್ನೋದು ಏನೂ ಇರಲ್ಲ. ಆದ್ರೂ ಇವನಿಗೆ ಅಷ್ಟೆಲ್ಲ ನಾನು ಮಲ್ಕೊಂಡಿದ್ರು ನನಗೆ ತುಂಬ ಸುಸ್ತು ಫೀಲ್ ಆಗ್ತಾ ಇದೆ. ನಾನು ನೈಟ್ ಟೈಮ್ ಏನೋ ಕೆಲಸ ಮಾಡ್ತಾಯಿದ್ದೀನೇನೋ ಅನ್ನೋ ಥರ ಅವ್ನಿಗೆ ಡೌಟ್ ಬರುತ್ತೆ. ಸೊ ಅವ್ನು ಏನು ಮಾಡ್ತಾನೆ, ಒಂದು ಮೋಷನ್ ಡಿಟೆಕ್ಟರ್ ಕ್ಯಾಮ್ರಾ ಇರುತ್ತಲ್ಲ ಅದನ್ನು ಸೆಟ್ ಮಾಡಿಕೊಂಡು ಮಲ್ಕೊತಾನೆ. ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಅವನು ರಿಯಲ್ ಪೊಸಿಷನ್. His camera only films when it detects motion or audio, which spares Dale the trouble of fast forwarding through the slow parts. When he reviews the tape, everything starts out looking ordinary, but soon after the first night, things start to get very strange. By night 3, something is apparently throwing him around in his own bed. More strange noises happen throughout the next night, and at one point he even sits up and looks straight at the camera. There is no expression on his face at all, but it looks like his eyes are completely open. Dale drops back hard onto his bed without a word. Then, on the final night, Dale does this. It's hard to tell if this is real or fake for sure. To have been tormented by Satan ever since her sister began praying to a demon for help after their mother passed away. She alternates between speaking in tongues and using foul language at random. The way that Bob Larson performs this exorcism is almost playful at times, but soon everything becomes much more serious. Spirit, come out of the perversion, spirits of witchcraft. All of you come now. During a different exorcism, Bob Larson encounters a demon who prefers to mock him instead of putting up any form of physical resistance. He puts his hand on the possessed woman's forehead and gives her a sharp command to leave. See, we left the curse. We left the curse. Say it! We left the curse. We lit the gates. A fire and death. We've been here today. Oh. As the exorcism wears on, the alleged demon appears to be losing its resolve. Eventually, it succumbs and leaves the woman's body. The renewed woman hugs the reverend while the crowd cheers on. Of course, these people could have been lying in order to get attention, or maybe they have legitimate mental disorders that make them think demons are lurking inside of them. They could even be paid actors working for Bob Larson to make him seem like a real exorcist when he is not one. On the other hand, however, they could actually be possessed. Once again, it's very hard to tell if these are true or not. Number 3, Pope Francis. Many regard this as the most clear-cut evidence for demonic possession of all time. Pope Francis is offering his blessings at St. Peter's Square in Rome. When he places hands on a man who is very troubled indeed, nobody in the crowd knew that the Pope was moments from performing a public exorcism, not even Francis himself. The person in the wheelchair is a 47-year-old Mexican father of 2 named Angel. Angel says that he has been possessed by demons as far back as 1990. ಈ ಕ್ಲಿಪ್ ಏನಿದೆ ಇದು ನಿಜವಾಗ್ಲೂ ಫ್ಯೂ ಸೆಕೆಂಡ್ಸ್ ಆಗಿರೋ ಒಂದು ಎಕ್ಸಾಸಿಸಮ್ನ ವಿಡಿಯೋ ಕ್ಲಿಪ್ ಇದು. ಅವ್ರು ಸಖತ್ ಪವರ್ಫುಲ್ ಫಾದರ್, ಅವರು ಜಸ್ಟ್ ಅವ್ರ ಹ್ಯಾಂಡ್ ಸಿಕ್ಕಿದ ತಕ್ಷಣ ಆ ಒಂದು ಡೀಮನ್ ಆಚೆ ಬಂದ್ಬಿಡುತ್ತೆ. ಈ ಒಂದು ವಿಡಿಯೋ ಕ್ಲಿಪ್ಪು ರಿಯಲಾ ಫೇಕಾ ಅಂತ ಕಂಡು ಹಿಡಿಯೋದಕ್ಕೆ ಒಂದು ಕಮಿಟಿ ಕೂತ್ಕೊಂಡಿತ್ತು. 40 ಮೆಂಬರ್ಸ್ನ ಪ್ರೀಸ್ಟ್
ರಿಯಲ್ ಪ್ರೀಸ್ಟ್ ಏನಿರ್ತಾರೆ ಅವ್ರ ಕಮಿಟಿ ಕೂತ್ಕೊಂಡಿತ್ತು ಆ್ಯಂಡ್ ಅವರು ಈ ವಿಡಿಯೋ ನೋಡಾದ್ಮೇಲೆ ಇದು ನಿಜವಾಗ್ಲೂ ಒಂದು ಎಕ್ಸಾಸಿಸಮ್ ನಡೆದಿರುವಂಥದ್ದು ಅಂತ ಕನ್ಫರ್ಮ್ ಮಾಡ್ತಾರೆ. 9. So far 10 exorcists have been unable to rid him of his demons, though they have all tried no less than 30 times. When Pope Francis lays hands on him, this is the end result. Watch closely and you'll see Angel's face twist and contort in pain, almost as if the demon is boiling under his skin. The longer the Pope lays his hands on him for, the more uncomfortable Angel becomes, and when the Pope releases him, Angel instantly slumps over and becomes tranquil. Is this an actual demonic force leaving his body, or merely the power of suggestion at play? Whatever transpired between the two of them apparently wasn't enough to end all of Angel's problems. The poor man claims he is still haunted by evil spirits. Some say that this video serves as evidence that demons and religion are not real, and that Angel is crazy instead of possessed. Others ಬಟ್ ಇದು ವಿಡಿಯೋ ಕ್ಲಿಪ್ಪು ನಿಜ ಇದು ಆ್ಯಂಡ್ ರಿಯಲ್ ಎಕ್ಸಾಸಿಸಮ್ ಇದು. ಓಕೆ, OG ಬೋರ್ಡು response. I'm not moving my hands, I swear. Holy. Have you ever seen that? No, dude. Are you kidding me? Did it just definitely just move by itself. Okay, are you kidding? Oh my god. The spirit spells out the word peace and highlights the word no. No peace. Then it highlights the word goodbye, followed by the word no. No goodbye. In other words, it's saying that it's not leaving. No peace, no goodbyes. It's here to stay. By now, everyone is too scared to continue. But by now, they also don't have a choice. Brandon is acting very strange at this point. He starts to move the pointer all over the board while grinning to himself. Then he starts laughing. None of his friends can even recognize him at this point. He's never looked or acted this way. Okay, hey, that's Still not funny after these. hey. According to them, Brandon became temporarily possessed that night and started lashing out at them. They managed to get him under control, but he has been depressed and not exactly himself after this experience ever since. As many YouTubers have pointed out, the friends never did properly end the ceremony, so maybe that's why he was able to become possessed. On the other hand, this could just be a group of friends trying to play a prank online. It's impossible to say for sure. If it is a joke, then they managed to successfully fool thousands of people. Number 4, Bob Larson. Wait. ಸೊ ಈ OG ಬೋರ್ಡ್ ಮೇಲೆ ಈ ಥರನೇ ಸೇಮ್ ಇದು ಮಾಡೋಕ್ಕೆ ಹೋಗಿ ಒಂದು ರಿಯಲ್ ಘಟನೆ ಆಗಿದೆ. ಮ್ಯಾಕ್ಸಿಕೋದಲ್ಲಿ ಫಸ್ಟ್ ಟೈಮ್ ಒಂದು ಪೊಲೀಸ್ ಕೇಸಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಅಂತ ಮೆನ್ಷನ್ ಆಗಿದ್ದು. ಸೊ ಅದ್ರ ಮೇಲೆ ಆ ಇನ್ಸಿಡೆಂಟ್ ಮೇಲೆ ಒಂದು ಮೂವಿ ಕೂಡ ಮಾಡಿದ್ದಾರೆ, ವೆರೋನಿಕಾ ಅಂತ. ಸೊ ನಿಮಗೆ ವೆರೋನಿಕಾ ಮೂವಿ ಗೊತ್ತಿಲ್ಲ ಅಂತಂದರೆ ಅದು ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ಡ್ ಆಗಿರೋ ಸೂಪರ್ ನ್ಯಾಚುರಲ್ ಹಾರರ್ ಮೂವಿ. ಆ್ಯಂಡ್ ನಾನು ಪರ್ಸ್ನಲಿ ನಿಮ್ಗೆ ಆ ಮೂವಿನ ನೋಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ನೋಡಿ, ದೆವ್ವಗಳು ನಿಜವಾಗ್ಲೂ ಇದಾವ ಇಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕು. ಇದಾವೆ ಅಂತ ನನ್ನ ಒಪಿನಿಯನು. ಕಮಿಂಗ್ ಟು ದ ಪಾಯಿಂಟ್, ದೆವ್ವಗಳು ನಿಜವಾಗ್ಲೂ ಇರ್ತಾವ? ಒಬ್ರು ಬಾಡಿನ ಅವರು ಪೊಸೆಸ್ ಮಾಡಬಹುದಾ? ಕ್ಲಿಯರ್ ಆನ್ಸರ್ ಎಸ್. ಗೈಸ್, ಕೊನೆಯದಾಗಿ ಗೋ ಪೈಸಾ ಆ್ಯಪ್ ನಿಮ್ಮ ಶಾಪಿಂಗ್ನ ಇನ್ನೂ ಸುಲಭ ಮಾಡಿದೆ. ಹೇಗಂದ್ರೆ ಇಲ್ಲಿಗ ನೀವು ಡೈಲಿ ಲೈವ್ ಡೀಲ್ಸ್ ಚೆಕ್ ಮಾಡಬಹುದು. ಎವ್ರಿ ಅವರ್ ಒಳ್ಳೆ ಆಫರ್ಸ್ ಇರುವಂತಹ ಡೀಲ್ಸ್ ಅಂಡ್ ಲಿಮಿಟೆಡ್ ಆಫರ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಜಸ್ಟ್ ಸ್ಟೋರಿ ಚೆಕ್ ಮಾಡಿ ಅಂಡ್ ಎಂಜಾಯ್ ಅಮೇಸಿಂಗ್ ಆಫರ್ಸ್ ಅಂಡ್ ಕ್ಯಾಶ್ ಬ್ಯಾಕ್. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ.